2 ದಿನಗಳ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ. ವಿಜ್ಞಾನ ಮುಂದುವರಿಯಲು ಕುತೂಹಲ ಕಾರಣ. ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಮುರಳಿಯರವರ ಹೇಳಿಕೆ. ಪಾಂಡವಪುರ ಪಟ್ಟಣದ ಭವಿಷ್ಯತ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ವಿಶೇಷ ಆಹ್ವಾನಿತರಾದ ಎಂಐಟಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಎಂಐಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಮುರಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಹಾಗೂ ಆಧುನಿಕ ಆವಿಷ್ಕಾರಗಳತ್ತ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಜ್ಞಾನ ಮುಂದುವರಿಯಲು ಕುತೂಹಲ ಕಾರಣ. ಮಾನವನಲ್ಲಿ ಕುತೂಹಲ ಮತ್ತು ಆಲೋಚನಾ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಒಂದಾದರ ಮೇಲೆ ಒಂದಂತೆ ಹೊಸ ಹೊಸ ಆವಿಷ್ಕಾರಗಳು ಅಭಿವೃದ್ಧಿ ಹೊಂದುತ್ತಿವೆ. ಕುತೂಹಲ ಮತ್ತು ಚಿಂತನೆ ಇಲ್ಲದಿದ್ದರೆ ಯಾವುದೇ ತಂತ್ರಜ್ಞಾನ ಹುಟ್ಟುವುದಿಲ್ಲ. ಹಿಂದೆ ಆಧುನಿಕ ಸೌಲಭ್ಯಗಳಿಲ್ಲದಿದ್ದರೂ ಜೀವನ ಸಾಗುತ್ತಿತ್ತು. ಆದರೆ ಇಂದು ತಂತ್ರಜ್ಞಾನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪೋಷಕರು ತಮ್ಮ ಮಕ್ಕಳಲ್ಲಿ ವಿಜ್ಞಾನ ಕುರಿತ ಆಸಕ್ತಿ ಹಾಗೂ ಕೌಶಲ್ಯಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 3000 ವರ್ಷಗಳ ಹಿಂದೆ ಮಾನವರಿದ್ದರು ಎಂದು ಊಹಿಸಿಕೊಳ್ಳೋಣ. ಅಂದಿನ ಜೀವನಕ್ಕೂ ಇಂದಿನ ಜೀವನಕ್ಕೂ ಊಹಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ. ಕಾರಣ ವಿಜ್ಞಾನ, ಕುತೂಹಲ ಇವುಗಳು ಇಲ್ಲದಿದ್ದರೆ ಯಾವುದೇ ರೀತಿಯ ತಂತ್ರಜ್ಞಾನ, ನಾಗರಿಕತೆ ಮನುಷ್ಯರಲ್ಲಿ ಇರುತ್ತಿರಲಿಲ್ಲ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಮಾನಸ, ವಿಜ್ಞಾನ ಪ್ರದರ್ಶನವು ಕೇವಲ ಮಾದರಿಗಳ ಪ್ರದರ್ಶನವಲ್ಲ, ಅದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯ ಪ್ರತಿಬಿಂಬ. ವಿದ್ಯಾರ್ಥಿಗಳು ಸೈದ್ಧಾಂತಿಕ ಹಾಗೂ ಪ್ರಾಯೋಗಿಕ ಜ್ಞಾನವನ್ನು ಒಂದಾಗಿ ಅನ್ವಯಿಸಿ ಕಾರ್ಯನಿರ್ವಹಿಸುವ ವೈಜ್ಞಾನಿಕ ಮಾದರಿಗಳನ್ನು ರೂಪಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಅನ್ವೇಷಣಾ ಮನೋಭಾವ ಬೆಳೆಸುತ್ತವೆ ಎಂದು ಹೇಳಿದರು. 2ನೇ ದಿನ ವಿಜ್ಞಾನ ಮತ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಖ್ಯಾತ ಲೇಖಕರು, ಶಿಕ್ಷಕರಾದ ಡಾಕ್ಟರ್ ಹುಲಿಕಲ್ ನಟರಾಜು ಭಾಗವಹಿಸಲಿದ್ದು, ವಿದ್ಯಾರ್ಥಿಗಳಿಂದ ವಿಶೇಷ ಸಂವಾದಾತ್ಮಕ ಕಾರ್ಯಕ್ರಮ ಪುರಾಣಗಳ ಇಂದಿನ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವದ ಕುರಿತು ವಿಚಾರ ಸಂಕಿರಣ ನಡೆಯುತ್ತದೆ ಎಂದು ಹೇಳಿದರು. ಶಾಲೆಯ ಪ್ರಾಥಮಿಕ ವಿದ್ಯಾರ್ಥಿಗಳಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳವರೆಗೆ ವಿವಿಧ ವೈಜ್ಞಾನಿಕ ವಿಜ್ಞಾನ ಮಾದರಿಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೋಬೋಟಿಕ್ ಮೂಲಕ ಉದ್ಘಾಟನೆ ಪೋಷಕರ ವಿದ್ಯಾರ್ಥಿಗಳ ಕಣ್ಮನ ಸೆಳೆಯಿತು. ಮಾನವ ದೇಹದ ಅಂಗಾಂಗಗಳ ಮಾದರಿ, ಪರಿಸರ ಸಂರಕ್ಷಣೆ, ಕೃಷಿ ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ, ಅಣೆಕಟ್ಟು ಮತ್ತು ವಿದ್ಯುತ್ ಉತ್ಪಾದನೆ, ಸೋಲಾರ್ ಪ್ಲಾಂಟ್ ಮಾದರಿ, ನಗರ ವಿನ್ಯಾಸ, ನವೀನ ತಂತ್ರಜ್ಞಾನ ಆವಿಷ್ಕಾರಗಳು, ಹವಾಮಾನ ವೈಪರೀತ್ಯ ಡಿಟೆಕ್ಟರ್, ಪ್ರತಿಯೊಂದು ಮಾದರಿಯ ಹಿಂದೆಯೂ ವಿದ್ಯಾರ್ಥಿಗಳ ಪರಿಶ್ರಮ, ಅಧ್ಯಯನ ಮತ್ತು ಕಲ್ಪನಾ ಶಕ್ತಿ ಸೇರಿದಂತೆ ಅನೇಕ ವಿಷಯಗಳನ್ನು ಒಳಗೊಂಡ ಪ್ರದರ್ಶನಗಳು ಗಣ್ಯರು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾದವು. ಕಳೆದ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾದ ಶಿಕ್ಷಕ ನಾರಾಯಣಗೌಡ, ಕಾರ್ಯನಿರ್ವಾಹಕರಾದ ರಕ್ಷಿತಾ, ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್, ಯುನಿಪೆಪ್ ತಂಡದ ಮುಖ್ಯಸ್ಥರಾದ ರಾಹುಲ್, ನವ್ಯತಾ ಸೇರಿದಂತೆ ಶಿಕ್ಷಕರು, ಆಡಳಿತ ಮಂಡಳಿ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. Request our chief guest S. Murali sir to please come down to fix the remaining to reveal the name of the event. And then we have letter N. What is it? What is it? Newsletter. The name is ಭವಿಷ್ಯವಾಣಿ ಕೊನೆಗೂ ರಿಲೀಸ್ ಆಗಿದೆ. ಈ ಒಂದು ನ್ಯೂಸ್ ಲೆಟರ್ನಲ್ಲಿ ನಮ್ಮ ಶಾಲೆಯಲ್ಲಿ ನಡೆದಂತ ಅನೇಕ ಈವೆಂಟ್ಸ್ಗಳ ಮುಖ್ಯಾಂಶಗಳಾಗಿರ್ಬೋದು, ಮಕ್ಕಳ ಅಚೀವ್ಮೆಂಟ್ಸ್ ಆಗಿರ್ಬೋದು, ನಮ್ಮ ಶಾಲೆಯಲ್ಲಿ ನಡೆದಂತಹ ಯಾವುದೇ ಕಾರ್ಯಕ್ರಮಗಳ ಪ್ರಮುಖ ಅಂಶಗಳನ್ನ ಒಳಗೊಂಡ ಈ ಪತ್ರಿಕೆ ನಮ್ಮ ಶಾಲೆಗೆ ಸಂಬಂಧಪಟ್ಟ ಒಂದು ಪತ್ರಿಕೆ. ಅದೇ ಭವಿಷ್ಯವಾಣಿ BPS ನ್ಯೂಸ್ ಲೆಟರ್. ಕ್ಲಾಪ್ಸ್ ಗೋ. 7.25 and the next is 1 week or the percentage 2.9. Claps go in grade 3 R Vaibhav. From grade 3 week 9. Claps go 0.4. From grade 6 22.2. ಇಂದು ನಮ್ಮ ಶಾಲೆಯಲ್ಲಿ ಅಂದ್ರೆ ಭವಿಷ್ಯತ್ ಪಬ್ಲಿಕ್ ಸ್ಕೂಲ್ ಪಾಂಡವಪುರ ಇಲ್ಲಿ ಪ್ರತಿ ಮಗುವಿಗೂ ಕೂಡ ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದೇವೆ. ಈ ವಿಜ್ಞಾನ ವಸ್ತು ಪ್ರದರ್ಶನ ಯುವಿಪೆಪ್ನ ಸಹಯೋಗದೊಂದಿಗೆ ನಡೀತಾ ಇದ್ದು, ಇಲ್ಲಿ ಪ್ರತಿ ಮಗುವು ಕೂಡ ತಮ್ಮ ಮಾದರಿಗಳನ್ನ ವ್ಯಕ್ತಪಡಿಸಿದ್ದು, ಈ ಮಾದರಿಗಳಲ್ಲಿ ಹೊಸ ಆಲೋಚನೆ ಕೂಡ
ಅಡಕವಾಗಿದೆ. ಈ ಒಂದು ಹೊಸ ಆಲೋಚನೆಗಳನ್ನ ನಾವು ಪ್ರತಿ ಮಗುವಿಗೂ ಕೂಡ ಅಳವಡಿಸಿರೋದ್ರಿಂದ ಪ್ರತಿ ಮಗುವು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಆಲೋಚನಾ ಮನೋಭಾವವನ್ನ ಬೆಳೆಸಿಕೊಳ್ಳುವಂತ ಸಾಮರ್ಥ್ಯವನ್ನ UV PEP ನ ಸಹಯೋಗದೊಂದಿಗೆ ನಮ್ಮ ಶಾಲೆ ಮಾಡ್ತಾ ಇರುವುದು ನಿಜಕ್ಕೂ ಒಂದು ಶ್ಲಾಘನೀಯ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ತಾವೆಲ್ಲರೂ ಖುದ್ದಾಗಿ ವೀಕ್ಷಿಸಿ ಈ ಮಕ್ಕಳ ಒಂದು ಆತ್ಮವಿಶ್ವಾಸ ಮತ್ತೆ ಅವರಲ್ಲಿರುವಂತಹ ಸೃಜನಶೀಲತೆಯನ್ನ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪೋಷಕರು ಯಾವ ತರ ಬೆಂಬಲ ನೀಡಬೇಕು ಅಂತ ಹೇಳಿದ್ರೆ ಈ ಒಂದು ವಿಜ್ಞಾನದ ಯುಗದಲ್ಲಿ ಪ್ರತಿದಿನವೂ ಕೂಡ ತಂತ್ರಜ್ಞಾನ ಮುಂದುವರಿತಾ ಇದ್ದು ಪ್ರತಿ ಮಗುವಿಗೂ ಕೂಡ ನಾವು ಆವಿಷ್ಕಾರಗಳ ಒಂದು ಯೋಚನೆಯನ್ನ ಮಾಡುವಂತ ಅವಕಾಶವನ್ನ ಕೊಡ್ಬೇಕಾಗತ್ತೆ. ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆ ಶ್ರಮಿಸ್ತಾ ಇರೋದು ತುಂಬಾ ಪ್ರಶಂಸನೀಯ ಅಂತ ಹೇಳ್ತೀವಿ ಸರ್. ಇಲ್ಲಿ ನಮಗೆ UV PEP ನ ಸಹಯೋಗದೊಂದಿಗೆ ಈ ಒಂದು ವಸ್ತು ಪ್ರದರ್ಶನ ನಡೀತಾ ಇರೋದ್ರಿಂದ ನಮ್ಗೆ ಇಲ್ಲಿ ಒಂದು ಅಡ್ವಾನ್ಸ್ಡ್ ವರ್ಲ್ಡ್ ಅಂತ ಹೇಳಿ ಸ್ಕ್ಯಾನರ್ ಬಗ್ಗೆ ಮತ್ತೆ ಸೆನ್ಸರ್ ಬಗ್ಗೆ ಮತ್ತೆ ರೇಸ್ಗಳ ಬಗ್ಗೆ ಒಂದು ಐಡಿಯಾ ಇರಲ್ಲ. ಇವತ್ತು ನಾವು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಅಪ್ಡೇಟ್ ವರ್ಲ್ಡ್ ಆಗಿರೋದ್ರಿಂದ ಅಪ್ಡೇಟ್ ವರ್ಲ್ಡ್ಗೆ ಸಂಬಂಧಪಟ್ಟಂತಹ ಯಾವುದೇ ಉಪಕರಣಗಳ ಒಂದು ಜ್ಞಾನ ಮಕ್ಕಳಿಗಿರಬೇಕು. ಅಂತ ಒಂದು ಜ್ಞಾನವನ್ನ ಕೊಡುವಲ್ಲಿ ನಮ್ಮ ಶಾಲೆ ಸಫಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಈಗ ಮಾಡ್ತಾ ಇರುವಂತಹ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅಂತಹ ಒಂದು ವಸ್ತು ಪ್ರದರ್ಶನಗಳಲ್ಲಿ ಒಂದು ಏನ್ ಎಕ್ವಿಪ್ಮೆಂಟ್ಸ್ ನಾವು ಏನ್ ಹೇಳಿದ್ವಿ ಅವೆಲ್ಲವನ್ನು ಕೂಡ ನಾವು ಬಳಕೆ ಮಾಡಿದ್ದೇವೆ. ಆ ಒಂದು ವಸ್ತುಗಳ ಜ್ಞಾನವನ್ನ ನಾವು ಮಕ್ಕಳಿಗೆ ಮುಟ್ಟಿಸುವಲ್ಲಿ ಸಫಲರಾಗಿದ್ದೀವಿ. ರೋಬೋಟಿಕ್ಸ್ ಅನ್ನೋ ಕಾನ್ಸೆಪ್ಟ್ ಗಳನ್ನ ತಂದಿರೋದು ಕೂಡ ಒಂದು ಹೊಸ ಬೆಳವಣಿಗೆ. ರೋಬೋಟಿಕ್ಸ್ ಈಗ ನಾವು ನೆಕ್ಸ್ಟ್ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗ ಎಲ್ಲ ಕಡೆ ನಾವು ಕೇಳ್ಪಡ್ತಾ ಇರುವಂತದ್ದು. ಸೊ ಹಾಗಾಗಿ ಒಂದು ರೋಬೋಟಿಕ್ಸ್ ಜ್ಞಾನವನ್ನ ಕೂಡ ನಮ್ಮ ಮಕ್ಕಳಲ್ಲಿ ಬೆಳೆಸಿದೀವಿ. ಅದರ ಒಂದು ಹೆಲ್ಪ್ ಕೂಡ ನಾವು ಈ ಒಂದು ಪ್ರೋಗ್ರಾಮ್ ತಗೊಂಡಿದ್ದೀವಿ ಸರ್. ಒಂದು ವರ್ಷದಲ್ಲಿ ನಿಮ್ಮಷ್ಟು ದೇಹದ ಧೂಳು ನಿಮ್ಮ ಮನೇಲಿ ಬಿದ್ದಿರುತ್ತೆ, ಗ್ಯಾರಂಟಿ, ಖಂಡಿತ. ಅದೇನು ಬೇರೆ ಹೋಗಕ್ಕೆ ಚಾನ್ಸೇ ಇಲ್ಲ, ಹೀಗಂತ ಬಿದ್ದೋಗುತ್ತೆ. ಒಂದು ವರ್ಷದಲ್ಲಿ ನಿಮ್ಮಷ್ಟು ಕಸ ಸಹಜವಾಗಿ ಭೂಮಿಗೆ ಬಿದ್ದಿರುತ್ತೆ. ಹಾಗಾದ್ರೆ ಹುಟ್ಟದಾಗಿದ್ದಂತ ಯಾವ ಸೆಲ್ಲು ಇಲ್ಲದೆ ಇರ್ತಕ್ಕಂಥ ಸೆಲ್ಗಳು 15 ವರ್ಷ ಆದ್ಮೇಲೆ ಜ್ಞಾಪಕ ಇಟ್ಕೊಂಡು ಇಲ್ಲಿ ಮೀಸೆ ಬರ್ಬೇಕು ಅಂತ ಯಾರು ಹೇಳ್ಕೊಟ್ರು? ಹೊಸ ಸೆಲ್ ಹುಟ್ಟಕ್ಕಿಂತ ಮುಂಚೆ ಹಳೆ ಸೆಲ್ ಹತ್ರ ಮೆಮೊರಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗುತ್ತೆ, ಹೇಳ್ಕೊಟ್ಬಿಟ್ಟು ಹೋಗುತ್ತೆ. ನೀವು ನಿಮ್ಮ ಮಕ್ಳಿಗೆ ಹೆಂಗೆ ಹೇಳ್ಕೊಡ್ತೀರೋ ಹಾಗೆ ಹೊಸ ಸೆಲ್ಲು ಹಳೆ ಸೆಲ್ಗೆ ನೋಡು ನಾನು ಆಗ 6 ತಿಂಗಳು ಕಳೆದಿದ್ದೀನಿ, ಇನ್ನು 14 ವರ್ಷ ಆದ್ಮೇಲೆ ಇನ್ನೊಂದು ಮೀಸೆ ಬರ್ಬೇಕು, ಜ್ಞಾಪಕ ಇಟ್ಕೊಂಡು ಹೇಳ್ಬಿಟ್ಟು ಹೋಗಿ. ಖಂಡಿತ ನೀವು ಯಾರು ಡಾಕ್ಟರ್ ಕೇಳಿದ್ರೆ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಎಷ್ಟು ಕುತೂಹಲಕಾರಿಯಾಗಿದೆ ನಮ್ಮ ಈ ಬಾಡಿ. ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ವಿಜ್ಞಾನದ ದಿನಾಚರಣೆ ಯಾಕೆ ಮಾಡ್ತಾ ಇದ್ದೇವೆ ಅಂತ ಒಂದು ಪ್ರಶ್ನೆ. ಆಮೇಲೆ ಯಾರು ಬಕ್ಕಬೇಡಿ ಆಗ್ಲಿ, ಈ ದೇಶದ ಸಂಪತ್ ಭರಿತವಾದಂತ ಪ್ರಜೆ ಆಗಬೇಕು ಅಂತೇಳಿ ನಿಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಆಸೆ. ಇವತ್ತು ಸರ್ ಈ ರಾಮಣ್ಣರವರ ಜನ್ಮ ದಿನಾಚರಣೆಯನ್ನ ಆಚರಣೆ ನಾವು ಮಾಡ್ತಾ ಇದ್ದೇವೆ. ರಾಮಣ್ಣವರ ದಿನವನ್ನ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ? ಮಕ್ಕಳಿಗೆ ಯಾಕೆ ಜ್ಞಾಪಕ ಮಾಡ್ಕೋಬೇಕು? ಶಿಕ್ಷಕರಿಗೋಸ್ಕರ ಒಂದು ರಾಧಾಕೃಷ್ಣನ್ ದಿನಾಚರಣೆಯನ್ನ ಸೆಪ್ಟೆಂಬರ್ 5 ಮಾಡ್ತೇವೆ. ಅವರು ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಅವರು ಆಗಮಿಸಿದ್ದಾರೆ. ನಿಮ್ಮ ಮಕ್ಕಳು ಎಷ್ಟು ಮಟ್ಟಕ್ಕೆ ಕಲ್ತಿದ್ದಾರೆ ಈ ವರ್ಷದಲ್ಲಿ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಶಿಕ್ಷಕಿಯರು. ನಿಮ್ಮ ಮುಂದೆನೆ ನಿಮ್ಮ ಮಗು ಪ್ರೆಸೆಂಟ್ ಮಾಡಬೇಕು, ಅದನ್ನು ನೋಡೋದಕ್ಕೆ ನೀವು ಕಾತರಾಗಿದ್ದೀರಿ. ಭಾಷಣ ಕೇಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಕೇಳೋದಕ್ಕೆ ಹೆಚ್ಚು ಜನ ಬಂದಿದ್ದೀರಿ ಅಂತ ನನ್ನ ಭಾವನೆ. ನಾಳೆನೂ ಬನ್ನಿ, ದಯಮಾಡಿ ಯಾರು ತಪ್ಪಿಸ್ಕೋಬಾರ್ದು. Our project name is Types of Threat and our display is environmental setup data system.
This is our teammates. I am Dhanvi. I am Mohiten Gowda. I am Mari. Our project is types of joint and our display is environmental setup skeletal system. The joint types names are fixed joint, hinge joint, ball and socket joint, pivot joint and gliding joint. The fixed joint does not allow any movement found in the skull. The hinge joint does not allow any movement found in the skull. The ball and socket joint allows direction in only one movement found in shoulder and knee. Pivot joint allows rotation found in neck. Gliding joint allows sliding movement found in wrist and ankle. ಅಂತ ಪಾಂಡುಪುರ ಪ್ರಾಪರ್ ಇಲ್ಲೇ ವಾಸ ಇದ್ದೀನಿ. ಇಬ್ಬರು ಮಕ್ಕಳು ಕೂಡ ಇಲ್ಲೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಒಬ್ಳು ಧನ್ಯ ಅಂತೇಳಿ 4th ಓದ್ತಾ ಇದ್ದಾಳೆ, ಇನ್ನೊಬ್ಳು ಚಶ್ಮಿತಾ ಅಂತೇಳಿ LKG ಸ್ಟಡಿ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಫಸ್ಟ್ ಸ್ಪೀಚ್ ತುಂಬ ಚೆನ್ನಾಗಿತ್ತು. MIT ಕಾಲೇಜಿಂದ ಬಂದಂಥ ಸರ್ ಮುರಳಿ ಸರ್ ಅವರು ಸೈನ್ಸ್ ಬಗ್ಗೆ ಅವರು ಲೆಕ್ಚರಿಂಗ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸ್ಗೂ ಕೂಡ ತುಂಬ ಹೆಲ್ಪ್ ಆಯಿತು. ಮತ್ತು ಜೊತೆಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಿಬಿಷನ್ ಏನು ಮಾಡ್ತಿದ್ದಾರೆ, ಇದಕ್ಕೆ ರಿಲೇಟೆಡ್ ಆಗಿ ಮಕ್ಕಳು ಏನು ಕಲ್ತ್ಕೊಂಡಿದ್ದಾರೆ ಮತ್ತು ಟೀಚರ್ಸ್ ಏನು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಅನಾವರಣಗೊಳಿಸಿರ್ತಕ್ಕಂಥದ್ದು, ಡಿಸ್ಪ್ಲೇ ಮಾಡ್ತಿರ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಷಯ. ಹಾಗೆಯೇ ಕೆಲವು ಮಕ್ಕಳು ಸೋಲಾರ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವು ಪ್ರಾಜೆಕ್ಟ್ಸ್ಗಳು ಮಾಡಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಒಂದು ಇನ್ನೋವೇಟಿವ್ ಆಗಿ ಮಾಡ್ತಿರ್ತಕ್ಕಂಥದ್ದು ಭವಿಷ್ಯ ಸ್ಕೂಲಿಂದ ಮಕ್ಕಳಿಗೂ ಕೂಡ ಅನುಕೂಲ, ಮತ್ತು ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮತ್ತು ಪೇರೆಂಟ್ಸ್ಗಳಿಗೂ ಕೂಡ ಒಂದು ಖುಷಿ ತಂದಿದೆ ಇದು. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದ್ತಿರೋದು ನಮ್ಗೆ ಕೂಡ ಹೆಮ್ಮೆ ಅನಿಸುತ್ತೆ. ಇದೆಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯ ಎಸ್ ಗೌಡ ಅಂತ, ಅವಳು ಕೂಡ ಒಂದು ಯೂಟ್ಯೂಬ್ ಪೇಪಲ್ಲಿ ಭಾಗವಹಿಸಿದ್ದಾಳೆ. ಅವಳದು ನಾಳೆ ಇದೆ ಪ್ರೋಗ್ರಾಮ್. ಇವತ್ತು ಬೇರೆ ಮಕ್ಕಳದ್ದು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮತ್ತು ಅವರು ಕೆಲವ್ರದ್ದು ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಕೆಲವು ಕ್ವಶನ್ಸ್ ಕೂಡ ಮಾಡಿದ್ದೀನಿ. ಬಟ್ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ತುಂಬ ಚೆನ್ನಾಗಿ ಅವ್ರು ಆನ್ಸರ್ ಮಾಡ್ತಾರೆ. ಅದು ಖುಷಿ ಅನಿಸುತ್ತೆ ನನಗೆ. I am. Touch the sky, feeling bolder.